ಫೆಬ್ರವರಿ 20 ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಅನ್ನೋ ವಿಷಯನ ತಗೊಂಡು ಬರ್ತಾ ಇದ್ದೀನಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು. ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಬನ್ನಿ ಒಂದೊಂದಾಗಿ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋ ವಿಷಯವನ್ನ ನೋಡ್ಕೊಂಡು ಬರೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಇರೋದು ಏನ್ ಗೊತ್ತಾ? ಸಂಪತ್ತು ಇದ್ರೇನೆ ಏನೆಲ್ಲ ಮಾಡಕ್ ಆಗ್ಬೋದು. ಅದು ಚಿತ್ರರಂಗದಲ್ಲಿ ಸಂಪತ್ತು ಬಹಳನೇ ಮುಖ್ಯ. ಅಣ್ಣವ್ರದೊಂದು ಸಿನಿಮಾ ಇದೆ, ಆ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ. ನಿಮಗೆ ಗೊತ್ತಾಗಿರ್ಬೋದು ಯಾವ ಸಿನಿಮಾ ಅಂತ. ಹೌದು, ಸಂಪತ್ತಿಗೆ ಸವಾಲ್. ಅದ್ರ ಬಗ್ಗೆ ಮತ್ತೆ ನೋಡೋಣ. ಈಗ ಒಂದೊಂದಾಗಿ ಯಾವ್ಯಾವ ಸಿನಿಮಾ ಅಂತ ನೋಡೋದಾದ್ರೆ, ಕನ್ನಡದಲ್ಲಿ 9 ಅಂದ್ರೆ 8+1, ಹಾಗೂ ಹಿಂದಿನಲ್ಲಿ 5, ತೆಲುಗಿನಲ್ಲಿ 3, ತಮಿಳಲ್ಲಿ 2, ಮಲಯಾಳಮಲ್ಲಿ ಯಾವ ಸಿನಿಮಾ ಇಲ್ಲ, ಇಂಗ್ಲಿಷಲ್ಲಿ 3, ಒಟ್ಟು 22 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಒಂದೊಂದಾಗಿ ನೋಡೋದಾದ್ರೆ, ನಾನು ಹೇಳಿದೆ 8+1 ಅಂದ್ರೆ ಅದರ ಅರ್ಥ ಮರು ಬಿಡುಗಡೆ ಆಗ್ತಾ ಇದೆ ಅಂತ. 8 ಸಿನಿಮಾಗಳು ಹೊಸ ಸಿನಿಮಾಗಳು. ಏನೇನಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಾರ್ನಮಿ ಅನ್ನುವಂಥ ಒಂದು ಸಿನಿಮಾ. ಈ ಮಾರ್ನಮಿ ಅನ್ನೋ ಶಬ್ದ ಉತ್ತರ ಕರ್ನಾಟಕದಲ್ಲಿ ಮಹಾನವಮಿಗೆ ಉಪಯೋಗಿಸ್ತಾರೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಏನಿದೆ ನೋಡಿ. ಉತ್ತರ ಕರ್ನಾಟಕದಲ್ಲಿ ಮಾರ್ನಮಿ ಅಂದ್ರೆ ಮಹಾನವಮಿ, ಆದ್ರೆ ಈ ಸಿನಿಮಾ ದಕ್ಷಿಣ ಕನ್ನಡದ್ದು. ಏನಪ್ಪಾ ಅಂದ್ರೆ ನೋಡಿ, ಕರಾವಳಿ ಹುಲಿ ಕುಣಿತದ ಕಥೆ. ಇತ್ತೀಚೆಗೆ ಕರಾವಳಿ ಸಂಸ್ಕೃತಿಯ ಹುಲಿ ವೇಷ, ಹುಲಿ ಕುಣಿತ ಎಲ್ಲನೂ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದು ಜನರ ಮೆಚ್ಚುಗೆಯನ್ನ ಗಳಿಸಿದೆ. ಈ ವೇಷದ ಹಿಂದೆ ಒಂದು ರೋಚಕವಾದ ಕಥೆ ಕೂಡ ಇದೆ. ಹುಲಿ ವೇಷ ಧರಿಸೋ ವಿಚಾರದಲ್ಲಿ ಏನೆಲ್ಲ ಆಗತ್ತೆ, ಜೊತೆಗೆ ಕರಾವಳಿಯ ಭೂಗತ ಜಗತ್ತಿನ ಸುತ್ತ ಕಥೆಯನ್ನ ಹೆಣೆಯಲಾಗಿದೆ. ವಿಶೇಷ ಅಂದ್ರೆ ಈ ಸಿನಿಮಾಗೆ ಕಿಚ್ಚ ಸುದೀಪ್ ತಮ್ಮ ಅದ್ಭುತ ಕಂಠ ಸಿರಿಯಿಂದ ಇಡೀ ಚಿತ್ರದ ಕಥೆಯನ್ನ ನಿರೂಪಿಸಿದ್ದಾರೆ. ಹಬ್ಬಿದ ಮಲೆ ಮಧ್ಯದೊಳಗೆ ಎಂದು ಆರಂಭವಾಗುವ ಅವರ ದನಿ ಹಿನ್ನೆಲೆಯಲ್ಲಿ ಹುಲಿ ಕುಣಿತದ ತಮಟೆ ಒಂದು ರೋಮಾಂಚಕಾರಿ ಅನುಭವವನ್ನು ನೀಡೋದಂತೂ ಸತ್ಯ. ಕಂದು ಬಣ್ಣದ ನಾಯಿದು ಒಂದು ವಿಶೇಷ ಪಾತ್ರ. ಅದೆಂತ ವಿಶೇಷ, ನೀವು ಸಿನಿಮಾನೇ ನೋಡಬೇಕು. ಗುಣಾಧ್ಯ ಪ್ರೊಡಕ್ಷನ್ ಲಾಂಛನದಲ್ಲಿ ಶಿಲ್ಪಾ ನಿಶಾಂತ್ ಮುನಿಸ್ವಾಮಯ್ಯ ಅವರು ನಿರ್ಮಾಣ ಮಾಡಿದ್ದಾರೆ. ಸುಧಿ ಆರ್ಯನ್ ಅವರ ಕಥೆಗೆ ರಿಷಿತ್ ಶೆಟ್ಟಿ ಆಕ್ಷನ್ ಕಟ್ ಹೇಳಿದ್ದಾರೆ. ಋತ್ವಿಕ್ ಮಠದ್ ಹಾಗೂ ಚೈತ್ರ ಆಚಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ಸಂಗೀತವನ್ನ ಚರಣ್ ರಾಜ್, ಗೀತ ರಚನೆಯನ್ನ ಪ್ರಮೋದ್ ಮರವಂತೆ, ಛಾಯಾಗ್ರಹಣವನ್ನ ಶಿವಸೇನಾ, ಸಂಕಲನವನ್ನ ಪ್ರತೀಕ್ ಶೆಟ್ಟಿ, ತಾರಾಗಣದಲ್ಲಿ ಋತ್ವಿಕ್ ಮಠದ್, ಚೈತ್ರ ಆಚಾರ್, ಪ್ರಕಾಶ್ ತುಮ್ಮಿನಾಡ್, ಸೋನು ಗೌಡ, ಜ್ಯೋತಿಷ್ ಶೆಟ್ಟಿ, ಸುಮನ್, ರಾಧಾ ರಾಮಚಂದ್ರ ಹಾಗೂ ಸೌರಾಜ್ ಶೆಟ್ಟಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಇನ್ನ ಮುಂದಿನ ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ. ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಏನಪ್ಪ ಈ ಸಿನಿಮಾ ಅಂದ್ರೆ, ನೀವು ಒಂದು ಯೋಚನೆ ಮಾಡಿ. ಈ ಹಿಂದೆ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನುವಂಥ ಒಂದು ಸಿನಿಮಾನ ನೀವು ಹಿಂದೆ ನೋಡಿರ್ಬೋದು. ಇದು ಸಾಕಷ್ಟು ಸದ್ದು ಕೂಡ ಮಾಡಿತ್ತು. ಈಗ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅನ್ನೋದು ಆ ಸಿನಿಮಾದ ಮುಂದುವರಿದ ಭಾಗ. ಆದ್ರೆ ಕೇಸ್ ಬೇರೆ ಇದೆ. ಬಹಳ ದಿನಗಳಿಂದ ತನ್ನಿಂದ ದೂರವಾದ ಸಹೋದರಿಯೊಂದಿಗೆ ಮತ್ತೆ ಒಂದಾಗೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ಆ ಪಟ್ಟಣವನ್ನ ಕಂಗೆಡಿಸಿದ್ದ ಮನೋವಿಕೃತ ಸರಣಿ ಕೊಲೆಗಾರನನ್ನ ಪತ್ತೆ ಹಚ್ಚುವ ಕೆಲಸ ಇನ್ಸ್ಪೆಕ್ಟರ್ ಸೀತಾರಾಮದ್ದು ಈ ಬಾರಿಯಲ್ಲಿ. ಸಾತ್ವಿಕ್ ಹೆಬ್ಬಾರ್ ಈ ಸಿನಿಮಾ ನಿರ್ಮಾಣ ಮಾಡಿದ್ದು. ದೇವಿ ಪ್ರಸಾದ್ ಶೆಟ್ಟಿ ನಿರ್ಮಾಣದಲ್ಲಿ ಕೈ ಜೋಡಿಸಿ ಜೊತೆಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇನ್ಸ್ಪೆಕ್ಟರ್ ಸೀತಾರಾಮ್ ಆಗಿ ಮುಖ್ಯ ಪಾತ್ರವನ್ನ ಅಭಿನಯಿಸಿದ್ದಾರೆ. ಸಂಗೀತವನ್ನ ನವನೀತ್ ಶ್ಯಾಮ್, ಛಾಯಾಗ್ರಹಣವನ್ನ ಹೇಮಂತ್ ಆಚಾರ್ಯ, ಸಂಕಲನವನ್ನ ಶಶಾಂಕ್ ನಾರಾಯಣ್, ತಾರಾಗಣದಲ್ಲಿ ವಿಜಯ ರಾಘವೇಂದ್ರ, ಗೋಪಾಲ್ ದೇಶಪಾಂಡೆ ಹಾಗೂ ಉಷಾ ಭಂಡಾರಿ ಅವರು ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಮುಂದಿನ ಸಿನಿಮಾ ಸರಳ ಸುಬ್ಬರಾವ್ ಅಂತ. ಏನಿದು ಕಾಕಾ ಹೋದ್ವಾರನು ಕೂಡ ಹೇಳಿದ್ರು ಅಂತ. ಅನಿವಾರ್ಯ ಕಾರಣದಿಂದ ಈ ಸಿನಿಮಾ ಹೋದ್ವಾರ ರಿಲೀಸ್ ಆಗಲಿಲ್ಲ. ಈಗ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಇದು ಏನಪ್ಪ ಕಥೆ ಅಂದ್ರೆ, ಇದೊಂದು ಫ್ಯಾಮಿಲಿ ಅಂಡ್ ರೊಮ್ಯಾಂಟಿಕ್ ಸಿನಿಮಾ. ಇದು 1970ರ ದಶಕದ ಕಥೆ. ಮದುವೆ ಆದ್ಮೇಲೆ ಪ್ರೀತಿ, ಸಂಪ್ರದಾಯ ಹಾಗೂ ಅವರವರ ವೈಯಕ್ತಿಕ ಆಸೆಗಳನ್ನ ಸಮತೋಲನ ಮಾಡೋದು ಒಂದು ಸರ್ಕಸ್ ಇದ್ದಾಗೇನೆ. ಮದುವೆ ಆಗುವಾಗ ಹುಡುಗ ಹುಡುಗಿ ಕಡೆಯಿಂದ ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಬಹಳ ಆಸೆಗಳು ಎಲ್ಲ ಇರ್ತವೆ.
ಅವನ್ನೆಲ್ಲ ಹೊಂದಿಕೆ ಮಾಡ್ಕೊಂಡು ಹೋಗೋದೇ ಜೀವನ. ಅಂಥ ಒಂದು ಸುಂದರ ಸರಳ ಕುಟುಂಬದಲ್ಲಿ ಘಟಿಸುವ ಪ್ರಸಂಗಗಳೇ ಈ ಸಿನಿಮಾದಲ್ಲಿ ಹಾಸೋಕ್ಕಾಗಿವೆ. ಮದುವೆ ಆಗ್ಬೇಕಾದ್ರೆ ಯಾವ ಬೇಡಿಕೆಗಳು ಅವಶ್ಯವಾಗಿರ್ಬೇಕು ಅದೆಲ್ಲ ತಿಳ್ಕೋಬೇಕಾ, ನೀವು ಸಿನಿಮಾನೇ ನೋಡಬೇಕು. ರಿಯಾನ್ ಕ್ರಿಯೇಷನ್ಸ್ ಲಾಂಛನದಲ್ಲಿ ಲೋಹಿತ್ ನಂಜುಂಡಯ್ಯ ಬಂಡವಾಳ ಹೂಡಿದ್ದು, ಮಂಜು ಸ್ವರಾಜ್ ಆಕ್ಷನ್ ಕಟ್ ಹೇಳಿದ್ದಾರೆ. ಅಜಯ್ ರಾವ್ ನಾಯಕರಾಗಿದ್ದು, ಮಿಶಾ ನಾರಂಗ್ ಅವರಿಗೆ ಜೊತೆಯಾಗಿದ್ದಾರೆ. ಪ್ರೇಮ್ ಕವಿ ಕವಿರಾಜ್ ಸಾಹಿತ್ಯಕ್ಕೆ ಸಂಚಿತ್ ಹೆಗಡೆ ದನಿಯಾಗಿದ್ದಾರೆ. ಸಂಗೀತವನ್ನ ಬಿ ಅಜನೀಶ್ ಲೋಕನಾಥ್, ಛಾಯಾಗ್ರಹಣವನ್ನ ಪ್ರದೀಪ್ ಪದ್ಮಕುಮಾರ್, ಸಂಕಲನವನ್ನ ಬಸವರಾಜ್ ಅರಸ್. ತಾರಾಗಣದಲ್ಲಿ ಅಜಯ್ ರಾವ್, ಮಿಶಾ ನಾರಂಗ್, ರಂಗಾಯಣ ರಘು, ವೀಣಾ ಸುಂದರ್, ವಿಜಯ ಚೆಂಡೂರ್, ರಿಷಿಕಾ ನಾಯಕ್ ಹಾಗೂ ಶ್ರೀ ಮಹಾದೇವ ಅವರು ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸೋಣ. ಯಶಸ್ವಿ ಆಗ್ಬೇಕಾದ್ರೆ ನೀವು ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು. ಇನ್ನ ಮುಂದಿನ ಸಿನಿಮಾ ನೋಡ್ಬೇಕಾದ್ರೆ ಆಲ್ಫಾ ಮೆನ್ ಲವ್ ಎಂಜಿನ್ಸ್ ಅಂತ. ಏನಪ್ಪ ಇದು ವಿಚಿತ್ರವಾಗಿದೆಯಲ್ಲ ಈ ಹೆಸರು ಅಂತ ನೋಡಿ. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಬಿಸಿ ರಕ್ತದ ಯುವಕನೊಬ್ಬ ತನ್ನ ತಂದೆಯಂತೆ IPS ಅಧಿಕಾರಿ ಆಗಬೇಕು ಅಂತ ಕನಸು ಕಾಣ್ತಾನೆ. ಡ್ರಗ್ಸ್ ಸಾಗಣೆ ಹಂತಕರು ಅವರೊಂದಿಗೆ ಘರ್ಷಣೆ ನಡೆಸಿದಾಗ ಈ ಯುವಕನ IPS ಕನಸು ನನಸಾಯ್ತಾ ಇಲ್ವಾ ಇದೆಲ್ಲ ತಿಳ್ಕೋಬೇಕಂದ್ರೆ ನೀವು ಸಿನಿಮಾನೇ ನೋಡಬೇಕು. ಆನಂದ್ ಕುಮಾರ್ ನಿರ್ಮಾಣದ ಈ ಸಿನಿಮಾವನ್ನ ವಿಜಯ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ. ನೂತನ ಪ್ರತಿಭೆ ಹೇಮಂತ್ ಕುಮಾರ್ ನಾಯಕನಾಗಿ ನಟಿಸಿದ್ದಾರೆ. ಸಂಗೀತವನ್ನ ಅನೂಪ್ ಸೀಳಿನ್, ಗೀತ ರಚನೆಯನ್ನ ನಾಗಾರ್ಜುನ ಶರ್ಮಾ, ಸಂಭಾಷಣೆಯನ್ನ ಮಾಸ್ತಿ ಉಪ್ಪಾರಹಳ್ಳಿ, ಛಾಯಾಗ್ರಹಣವನ್ನ ಕಾರ್ತಿಕ್ ಎಸ್, ಸಂಕಲನವನ್ನ ದೀಪು ಎಸ್ ಕುಮಾರ್. ತಾರಾಗಣದಲ್ಲಿ ಹೇಮಂತ್ ಕುಮಾರ್, ಗೋಪಿಕಾ ಸುರೇಶ್, ಅಯಾನ, ಅಚ್ಯುತ್ ಕುಮಾರ್, ಬಾಲು ನಾಗೇಂದ್ರ, ಕಾರ್ತಿಕ್ ಮಹೇಶ್, ರಮೇಶ್ ಇಂದಿರಾ, ಹೇಮಂತ್ ಸುಶೀಲ್, ರಾಘು ಶಿವಮೊಗ್ಗ, BM ಗಿರಿರಾಜ್, ಮಾನಸಿ ಸುಧೀರ್ ಹಾಗೂ ಅವಿನಾಶ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು FMC ವತಿಯಿಂದ ಈ ಸಿನಿಮಾಗೆ ಯಶಸ್ಸಾಗಲಿ ಅಂತ ಹಾರೈಸ್ತೀವಿ. ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಸೂರಿ ಅಣ್ಣ ಅಂತ. ಏನಪ್ಪ ಇದು, ಈ ಸೂರಿ ಅಣ್ಣ ಹೆಸರನ್ನ ಎಲ್ಲೋ ಕೇಳಿದೀವಿ ಅಂತ ನೀವು ಅನ್ಕೋಬಹುದು. ಹೌದು ನೋಡಿ, ಇದೊಂದು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ರೌಡಿಸಂ ಕಥೆಯ ಇರುವಂತಹ ಒಂದು ಸಿನಿಮಾ. ಯಾರು ರೌಡಿಸಂ ಮಾಡಬೇಡಿ, ಎಲ್ರಿಗೂ ಕುಟುಂಬ ಇರುತ್ತೆ, ಎಲ್ಲದಕ್ಕಿಂತ ಕುಟುಂಬ ಮುಖ್ಯ ಅನ್ನುವಂಥ ಒಂದು ಸಂದೇಶವನ್ನ ಸಾರುವಂತ ಒಂದು ಸಿನಿಮಾ. ಸಲಗ ಸಿನಿಮಾದಿಂದ ಸೂರಿ ಅಣ್ಣ ಅನ್ನುವಂತಾನೆ ಪ್ರಖ್ಯಾತರಾದಂತಹ ದಿನೇಶ್ ಆ ಪಾತ್ರವನ್ನೇ ಶೀರ್ಷಿಕೆಯಾಗಿಟ್ಕೊಂಡು ಚಿತ್ರಕಥೆ ಬರೆದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ಆಕ್ಷನ್ ಕಟ್ ಹೇಳಿ ಬಂಡವಾಳನ ಹೂಡಿದ್ದಾರೆ. ಸಂಗೀತವನ್ನ KM ಇಂದಿರಾ, ಛಾಯಾಗ್ರಹಣವನ್ನ MB ಹಳ್ಳಿಕಟ್ಟಿ, ಸಂಕಲನವನ್ನ NM ವಿಶ್ವ. ತಾರಾಗಣದಲ್ಲಿ ಸಲಗ ಸೂರಿ ಅಣ್ಣ ಅಂದ್ರೆ ದಿನೇಶ್, ಸಂಭ್ರಮ ಶ್ರೀ, ರವಿ ಕಾಳೆ, ಹರೀಶ್ ರೈ, ಕಾಕ್ರೋಚ್ ಸುಧೀರ್, ಪ್ರಕಾಶ್ ತುಮ್ಮಿನಾಡ್, ಬೇಬಿ ಮಾರಿಷಾ, ಚಿತ್ರಲ್ ರಂಗಸ್ವಾಮಿ, ಪ್ರವೀಣ್ ರಾಜ್, ಡಿ ಜಾಲಿ, ಜಾಕ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ಮುಂದಿನ ಸಿನಿಮಾ ಮಿಕ್ಸಿಂಗ್ ಪ್ರೀತಿ ಅಂತ. ಏನಪ್ಪ ಇದು, ಪ್ರೀತಿನಲ್ಲಿ ಮಿಕ್ಸಿಂಗ್ ಕೂಡ ಬಂತ ಅಂತ ನೀವು ಅನ್ಕೋಬಹುದು. ಹಾಗಾದ್ರೆ ಏನಿದು ಸಿನಿಮಾ ಸ್ವಾಮಿ? ಇದು ತಮಿಳು ಹಾಗೂ ಕನ್ನಡ ಎರಡರಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಇದೊಂದು ಹಾರರ್ ಸಿನಿಮಾ. ನೋಡಿ, ಇದು ಪೋಸ್ಟರ್ ಮಾತ್ರ ನಮಗೆ ಸಿಕ್ಕಿದೆ, ಬಟ್ ಎಲ್ಲೂ ಬುಕ್ ಮೈ ಶೋನಲ್ಲಿ ಆಗಿರ್ಬೋದು ಯಾವುದೇ ಇದರಲ್ಲಿ ಇದು ಲಿಸ್ಟಿಂಗ್ ಅಲ್ಲಿ ಇಲ್ಲ. ನೋಡಿ, ಇದೊಂದು ರೆಸಾರ್ಟ್ ನಲ್ಲಿ ನಡೆದಂತ ಒಂದು ಹಾರರ್ ಕತೆ. 3 ಸ್ನೇಹಿತರು ರೆಸಾರ್ಟ್ಗೆ ಹೋದಾಗ ಅಲ್ಲಿ ಅವ್ರಿಗೆ ದೆವ್ವದ ಕಾಟ ಶುರುವಾಗುತ್ತೆ. ಅಲ್ಲಿಂದ ಅವರೆಲ್ಲ ಹೇಗೆ ಹೊರಗೆ ಬಂದ್ರು ಅನ್ನೋದೇ ಈ ಸಿನಿಮಾದ ಜೀವಾಳ. ಹಾರರ್ ಜೊತೆ ಒಂದು ಲವ್ ಸ್ಟೋರಿ ಕೂಡ ಸಾಗುತ್ತೆ. ಕನ್ನಡದಲ್ಲಿ ಮಿಕ್ಸಿಂಗ್ ಪ್ರೀತಿ, ತಮಿಳಿನಲ್ಲಿ ಮಿಕ್ಸಿಂಗ್ ಕಾದಲ್ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಈ ಸಿನಿಮಾ ತೆರೆ ಕಾಣ್ತಾ ಇದೆ. ಪಲ್ಲಾಚಿ ಮಹಾಲಿಂಗಂ ಅವರ ಆಕ್ಷನ್ ಕಟ್ ಹೇಳಿದ್ದಾರೆ. 18ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಸಂಹಿತಾ ವಿನ್ಯ ಮುಖ್ಯ ಪಾತ್ರದಲ್ಲಿದ್ದಾರೆ. ಸಿಂಟೋ ಜೇಕಬ್ ನಾಯಕನಾಗಿದ್ರೆ ಕೇರಳ, ಚೆನ್ನೈ ಮತ್ತು ಬೆಂಗಳೂರಲ್ಲಿ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ. ಸಂಗೀತವನ್ನ ರಾಜೇಶ್ ಮೋಹನ್ ಹಾಗೂ ಗಣೇಶ್ವರನ್ ಜಂಟಿಯಾಗಿ ಮಾಡಿದ್ದಾರೆ. ಛಾಯಾಗ್ರಹಣವನ್ನ ಸಾದಿಕ್ ಕಬೇರ್ ಹಾಗೂ ತಾರಾಗಣದಲ್ಲಿ ಸಂಹಿತಾ ವಿನ್ಯ, ಸಿಂಟೋ ಜೇಕಬ್, ಪ್ರಿಯಾ ಪವನ್, ದಿವ್ಯಾ ಜಸ್ಮಿತಾ ಅವರು ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನೊಂದು ಸಿನಿಮಾ ಫೆಬ್ರವರಿ 30 ಅಂತ. ಏನ್ರಿ ಇದು, ಫೆಬ್ರವರಿನಲ್ಲಿ 28 ಇರುತ್ತೆ ಅಥವಾ 29 ಇರುತ್ತೆ, ಇದು 30 ಎಲ್ಲಿಂದ ಬಂತು ಅಂತ. ಹಾಗಾದ್ರೆ ಏನೋ ವಿಶೇಷತೆ ಇದೆಯಾ ಈ ಟೈಟಲ್ ಅಲ್ಲಿ ಅಂತ ನೋಡಿದ್ರೆ, ನೋಡಿ, ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಕೂಡ ಎಲ್ಲೂ ಬುಕ್ ಮೈ ಶೋಲಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿ ರಿಜಿಸ್ಟರ್ ಆಗಿಲ್ಲ.
ಪೋಸ್ಟರ್ಗಳು ಈ ಒಂದು ವರ್ತಮಾನ ಪತ್ರಿಕೆ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ನೋಡಿ, ನಮ್ಮಲ್ಲಿರುವ ಈ ಅರಿಷಡ್ ವರ್ಗಗಳು ಅಂತ ನಾವೇನ್ ಹೇಳ್ತೀವಿ, ಅವೇ ನಮಗೆ ವಿಲನ್ ಆಗ್ತಾವಂತೆ ಅನ್ನುವಂಥ ಒಂದು ಎಳೆಯನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. 5 ಜನ ಸ್ನೇಹಿತರು ಒಂದು ಅಪರಿಚಿತ ಸ್ಥಳಕ್ಕೆ ಹೋದಾಗ ಅವರಿಗೆ ಅಲ್ಲಿ ಏನೆಲ್ಲ ಅನುಭವಗಳಾಗ್ತವೆ, ಒಂದು ಅಮಾನುಷ ಶಕ್ತಿಯ ವಿರುದ್ಧ ಹೇಗೆಲ್ಲ ಹೋರಾಡ್ತಾರೆ ಅನ್ನೋದು ಈ ಸಿನಿಮಾದ ಕಥಾ ಹಂದಿರ. ಶಂಕರ್ ಮೂವೀಸ್ ಇಂಟರ್ನ್ಯಾಷನಲ್ ಲಾಂಛನದ ಅಡಿಯಲ್ಲಿ ಜೋಸೆಫ್ ಬೇಬಿ ನಿರ್ಮಾಣ ಮಾಡಿದ್ದು, IT ಉದ್ಯೋಗಿ ಪ್ರಶಾಂತ್ ನಿರ್ದೇಶನ ಮಾಡಿದ್ದಾರೆ. ಕೇರಳದ ಅಮ್ಮಚ್ಚಿ ಕೊಟ್ಟಲ್ ಹಾಗೂ ಮೈಸೂರಿನಲ್ಲಿ ಚಿತ್ರೀಕರಣವನ್ನ ಮಾಡಲಾಗಿದೆ. ಅಂದ್ರೆ ಮೈಸೂರಲ್ಲಿ ಚಿತ್ರೀಕರಣ ಶುರು ಮಾಡಿ ಕೊನೆಗೆ ಮೈಸೂರಲ್ಲೇನೆ ಎಂಡ್ ಮಾಡಿದ್ದಾರೆ. ಛಾಯಾಗ್ರಹಣವನ್ನ PM ಉನ್ನಿಕೃಷ್ಣನ್, ಸಂಗೀತವನ್ನ ಲಿಜಿನ್ ಪಂಬೋ, ತಾರಾಗಣದಲ್ಲಿ ಅಭಿಷೇಕ್, ಸಾಹಿತ್ಯ ಶೆಟ್ಟಿ, ಮನೋಜ್ ಹಾಗೂ ಶಿವಕುಮಾರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನೀವು ಕೂಡ ಇದು ಬೆಸ್ಟ್ ಆಫ್ ಲಕ್ ಆಗ್ಲೇಬೇಕು ಅಂತಾದ್ರೆ ಸಿನಿಮಾ ಮಂದಿರದಲ್ಲೇ ನೋಡಬೇಕು. ಇನ್ನ ಮುಂದಿನ ಸಿನಿಮಾ ದೊಡ್ಡಣ್ಣ ಪುಟ್ಟಣ್ಣ ಅಂತ. ದೊಡ್ಡಣ್ಣ ಪುಟ್ಟಣ್ಣ ಏನಿದು? ದೊಡ್ಡಣ್ಣ ಪುಟ್ಟಣ್ಣ ನಮಗೂ ಕೂಡ ಹೆಚ್ಚು ಈ ಸಿನಿಮಾದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಒಂದು ಸಣ್ಣ ಪೋಸ್ಟರ್ ಸಿಕ್ಕಿದ್ದಕ್ಕೆ ಈ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದೊಂದು ಹಾಸ್ಯ ಮತ್ತು ಭಾವನಾತ್ಮಕ ಅಂಶಗಳನ್ನ ಹೊಂದಿರುವಂತ ಒಂದು ಸಿನಿಮಾ. R. ವಿಜಯ್ ಕುಮಾರ್ ಅಭಿನಯಿಸಿ ಆಕ್ಷನ್ ಕಟ್ ಹೇಳಿದ್ದಾರೆ. ರಾಜವಂಶಿ, ನವಲ್ಗುಂದ್, ಸುಧೀಂದ್ರ ಕುಮಾರ್, ತುಳಸಿ ಪ್ರಸಾದ್ ಹಾಗೂ ವಿಜಯ್ ಮಧಾಲೆ ವಾಲಕಿ ಅವರು ಅಭಿನಯಿಸಿದ್ದಾರೆ. ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ, ಸಂಪತ್ತು ಈ ಸಿನಿಮಾದ ಚಿತ್ರ ಮಂದಿರದಲ್ಲಿ ಚಿತ್ರತಂಡಕ್ಕೆ ಬಹಳ ಮುಖ್ಯ. ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಹಣ ಬೇಕೇ ಬೇಕು. ಹಣ ಹೊಂದಿಸೋದಕ್ಕೋಸ್ಕರ ಕಷ್ಟಪಡೋದು ಎಷ್ಟಿರುತ್ತೋ ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಕಷ್ಟಪಡಲೇಬೇಕಾಗತ್ತೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ. ಆದ್ರೆ ಅಣ್ಣವರು ತುಂಬಾ ಹಿಂದೆನೆ ಆ ಒಂದು ಸಂಪತ್ತಿಗೆ ಸವಾಲ್ ಹಾಕಿದ್ರು. ಯಾವ ಸಿನಿಮಾ ಅದು ಸಂಪತ್ತಿಗೆ ಸವಾಲ್ ಅಂತ. ತುಂಬಾ ವರ್ಷಗಳ ಹಿಂದೆ, 51 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಮತ್ತೆ ಮರು ಬಿಡುಗಡೆ ಆಗ್ತಾ ಇದೆ. ವಿಶೇಷ ಏನು ಅಂದ್ರೆ ನೋಡಿ, ಇದು ಹೊಸ ತಂತ್ರಜ್ಞಾನದೊಂದಿಗೆ ಅಂದ್ರೆ ಸಿನಿಮಾಸ್ಕೋಪ್ ಹಾಗೂ 5.1 DTS ನಲ್ಲಿ ಫೆಬ್ರವರಿ 20ಕ್ಕೆ ಮರು ಬಿಡುಗಡೆ ಆಗ್ತಾ ಇದೆ. ತುಂಬಾ ಯಶಸ್ವಿಯಾದಂತಹ ಸಿನಿಮಾ. ರಾಜ್ಕುಮಾರ್ ಅವರ ಹಾಡು ನೀವು ಕೇಳಿರ್ಬೋದು, ಯಾರೇ ಕೂಗಾಡಲಿ, ಕೇಳಿದಿರಲ್ವಾ? ಇವೆಲ್ಲ ಹಾಡುಗಳು ಈ ಸಿನಿಮಾದಲ್ಲಿವೆ. ಮತ್ತೆ ಹೊಸ ತಂತ್ರಜ್ಞಾನದೊಂದಿಗೆ ಏನು ಹೊಸತನ ಇದೆ ಅನ್ನೋದನ್ನ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ, ಹಿಂದಿಯಲ್ಲಿ 5 ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ. ದೋ ದಿವಾನೆ ಶಹರ್ ಮೇ, ಏನಪ್ಪಾ ಇದು ಕಾಕ ಹಾಡು ಹೇಳ್ತಾ ಇದ್ದಾರೆ ಅನ್ಕೊಂಡ್ರ? ಇಲ್ಲ, ಇದು ಸಿನಿಮಾ ಹೆಸರು ದೋ ದಿವಾನೆ ಶಹರ್ ಮೇ ಅನ್ನುವಂತ ಒಂದು ರೊಮ್ಯಾಂಟಿಕ್ ಸಿನಿಮಾ. ಸಂಜಯ್ ಲೀಲಾ ಬನ್ಸಾಲಿ ಹಾಗೂ ಉಮೇಶ್ ಕುಮಾರ್ ಬನ್ಸಾಲಿ ನಿರ್ಮಾಣದ ಈ ಸಿನಿಮಾವನ್ನ ರವಿ ಉದ್ಯವಾರ್ ನಿರ್ದೇಶನ ಮಾಡಿದ್ದು, ಸಿದ್ಧಾಂತ ಚತುರ್ವೇದಿ ಹಾಗೂ ಮೃಣಾಲ್ ಠಾಕೂರ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ಇನ್ನ ಶತಕ್ ಸಿಂಗ್ಗೆ 100 ವರ್ಷ ಅಂದ್ರೆ ಇದೊಂದು ಹಿಸ್ಟಾರಿಕಲ್ ಸಿನಿಮಾ. ಏನಿದು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ನಿಮ್ಗೆಲ್ಲ ಗೊತ್ತಿದೆ RSS ಅಂತ. ಇದು 100 ವರ್ಷದ ಹೆಜ್ಜೆ ಗುರುತುಗಳ ಕುರಿತು ಮಾಡಿದಂತಹ ಒಂದು ಸಿನಿಮಾ. ಇನ್ನ ಅಸ್ಸಿ ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ, ವೀರ ಮುರಾರ್ಜಿ ಅನ್ನುವಂತಹ ಒಂದು ಹಿಸ್ಟಾರಿಕಲ್ ಆಕ್ಷನ್ ಸಿನಿಮಾ, ಶೆಲ್ಟರ್ ಹೋಮ್ ಅನ್ನುವಂತಹ ಒಂದು ಕ್ರೈಮ್ ಸಿನಿಮಾ. ಒಟ್ಟು 5 ಸಿನಿಮಾಗಳು ಹಿಂದಿಯಲ್ಲಿ ತೆರೆ ಕಾಣ್ತಾ ಇದಾವೆ. ತೆಲುಗುನಲ್ಲಿ 3 ಸಿನಿಮಾಗಳು, ಹೇ ಭಗವಾನ್ ಅನ್ನುವಂತಹ ಒಂದು ಕಾಮಿಡಿ, ನವಾಬ್ ಕಫೆ ಅನ್ನುವಂತಹ ಒಂದು ಕಾಮಿಡಿ, ತ್ರಿಶಂಕು ಅನ್ನುವಂತಹ ಒಂದು ಥ್ರಿಲ್ಲರ್. 3 ಸಿನಿಮಾಗಳು ಈ ತೆಲುಗುನಲ್ಲಿ ತೆರೆ ಕಾಣ್ತಾ ಇದಾವೆ. ಇನ್ನು ತಮಿಳಲ್ಲಿ 2 ಸಿನಿಮಾಗಳು, ಶಿವಶಂಭು ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್. ಆಕ್ಚುಲಿ ಇದು ಕಳೆದ ವಾರನೇ ಬಿಡುಗಡೆ ಆಗ್ಬೇಕಾಯ್ತು, ಕಾರಣಾಂತರದಿಂದ ಮುಂದೂಡಿ ಈಗ ಫೆಬ್ರವರಿ 20ಕ್ಕೆ ತೆರೆ ಕಾಣ್ತಾ ಇದೆ. MG24 ಅನ್ನುವಂತಹ ಒಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ತೆರೆ ಕಾಣ್ತಾ ಇದೆ. ಮಲಯಾಳಂನಲ್ಲಿ ಯಾವ ಸಿನಿಮಾಗಳು ಇಲ್ಲ. ಇಂಗ್ಲಿಷ್ ಅಲ್ಲಿ ಗೋಡ್ ಅಡ್ವೆಂಚರಸ್ ಅನಿಮೇಷನ್ ಅಂಡ್ ಕಾಮಿಡಿ ಸಿನಿಮಾ. ಇದು ಇಂಗ್ಲಿಷ್ ಹಾಗೂ ಹಿಂದಿ ಎರಡರಲ್ಲೂ ಕೂಡ ತೆರೆ ಕಾಣ್ತಾ ಇದೆ. ಗುಡ್ ಲಕ್, ಹ್ಯಾವ್ ಫನ್, ಡೋಂಟ್ ಡೈ ಅನ್ನುವಂಥ ಇನ್ನೊಂದು ಇಂಗ್ಲಿಷ್ ಸಿನಿಮಾ. ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಹೆಸರು. ಆಕ್ಷನ್, ಕಾಮಿಡಿ, ಸೈಂಟಿಫಿಕ್ ಫ್ಯೂಷನ್ ಹಾಗೂ ಥ್ರಿಲ್ಲರ್ ಸಿನಿಮಾ. ಇನ್ನೊಂದು ಎಪಿಕ್ ಅಂದ್ರೆ ಎಲ್ವಿಸ್ ಪ್ರಿಸಲ್ವಿ ಅಂಡ್ ಕಾನ್ಸರ್ಟ್ ಅನ್ನುವಂತಹ ಒಂದು ಮ್ಯೂಸಿಕಲ್ ಸಿನಿಮಾ ಕೂಡ ತೆರೆ ಕಾಣುತ್ತೆ. ಇದು ಒಟ್ಟು 22 ಸಿನಿಮಾಗಳು ಈ ವಾರ ಅಂದ್ರೆ ಫೆಬ್ರವರಿ 25ಕ್ಕೆ ತೆರೆ ಕಾಣ್ತಾ ಇರೋದು. ನೀವು ಕೂಡ ಈ ಎಲ್ಲ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ, ಚಿತ್ರತಂಡವನ್ನ, ಚಿತ್ರೋದ್ಯಮವನ್ನ ಉಳಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ವಿ ಅನ್ನೋ ವಿಷಯವನ್ನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡಬೇಕು? ಪ್ರತಿ ವಾರದ ಕಾರ್ಯಕ್ರಮವನ್ನು ನೋಡಬೇಕು, ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೊಬ್ಬರಿಗೆ ತಿಳಿಸಬೇಕು, ಶೇರ್ ಮಾಡಬೇಕು. ಇವೆಲ್ಲ ಮಾಡೋದ್ರಿಂದ ಚಿತ್ರೋದ್ಯಮ, ಚಿತ್ರಮಂದಿರ, ಚಿತ್ರತಂಡ ಎಲ್ಲವೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇದೆ. ದಯವಿಟ್ಟು ನೀವೆಲ್ಲರೂ ಕೂಡ
ಈ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ತೀನಿ. ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.